ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೀಗ 27ನೇ ದಿನಕ್ಕೆ ಕಾಲಿಟ್ಟಿದೆ. ಮನೆ ಮಂದಿಯೆಲ್ಲ ಒಂದು ತಂಡವಾದ್ರೆ ಜಾನ್ವಿ ಹಾಗೂ ಅಶ್ವಿನಿ ಗೌಡ ಒಂದು ತಂಡ ಎನ್ನುವಂತಾಗಿದೆ. ಇವರಿಬ್ಬರಿಗೂ ಕೆಲವರ ಬೆಂಬಲ ಸಿಕ್ಕಿದೆ. ಇನ್ನು ಅಶ್ವಿನಿ ಗೌಡ ನಡೆ ಪದೇ ಪದೇ ಚರ್ಚೆ ಹುಟ್ಟುಹಾಕುತ್ತಿದೆ. ರಕ್ಷಿತಾ ಶೆಟ್ಟಿ ಅವರನ್ನ ಎಸ್ ಎಂದು ಕರೆದಿದ್ದು ಇನ್ನೂ ತಣ್ಣಗಾಗಿಲ್ಲ. ರಕ್ಷಿತಾ ಬಗ್ಗೆ ಅಶ್ವಿನಿ ಗೌಡ ಪದ ಬಳಕೆ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ. ಇನ್ನು ರಕ್ಷಿತಾಳನ್ನ ಟಾರ್ಗೆಟ್ ಮಾಡುತ್ತಿದ್ದ ಅಶ್ವಿನಿ ಹಾಗೂ ಜಾನ್ವಿಗೆ ಕಿಚ್ಚ ಸುದೀಪ್ ಸರಿಯಾಗಿ ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ. ಆದರೂ ಅಶ್ವಿನಿ ಹುಚ್ಚಾಟ ಕಮ್ಮಿ ಆಗ್ತಿಲ್ಲ ಎಂದು ವೀಕ್ಷಕರು ಕಮೆಂಟ್ ಮಾಡ್ತಿದ್ದಾರೆ. ಇದೀಗ ಸ್ಪರ್ಧಿಗಳ ಟೂತ್ ಬ್ರಷ್ ತಗೊಂಡು ಅಶ್ವಿನಿ ಗೌಡ ಟಾಯ್ಲೆಟ್ ಒಳಗೆ ಹೋಗಿರುವ ವಿಡಿಯೋ ವೈರಲ್ ಆಗ್ತಿದೆ. ಈ ಬಗ್ಗೆ ವೀಕ್ಷಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಇಷ್ಟೆಲ್ಲ ಆದರೂ ಅಶ್ವಿನಿ ಯಾಕೆ ಬುದ್ಧಿ ಕಲಿಯುತ್ತಿಲ್ಲ? ಕನ್ನಡಪರ ಹೋರಾಟಗಾರ್ತಿ ಎಂದು ಹೇಳಿಕೊಳ್ಳುವ ಅವರು ಹೀಗೆಲ್ಲ ಯಾಕೆ ನಡೆದುಕೊಳ್ತಾರೆ ಎಂದು ಅಸಮಾಧಾನ ಹೊರಹಾಕ್ತಿದ್ದಾರೆ. ಇನ್ನು ಸ್ಪರ್ಧಿಗಳ ಟೂತ್ ಬ್ರಷ್ನಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಿದ್ರಾ? ಇದೆಂತಹ ಮನಸ್ಥಿತಿ ಅಂತ ನೆಟ್ಟಿಗರು ಸದ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಶ್ವಿನಿ ಬೇರೆ ಸ್ಪರ್ಧಿಗಳ ಟೂತ್ ಬ್ರಷ್ ತೆಗೆದುಕೊಂಡು ಟಾಯ್ಲೆಟ್ ಒಳಗೆ ಹೋಗಿದ್ದಾರೆ. ನಾನು ಸುಮ್ಮನೆ ತಗೊಂಡು ಹೋಗಿದ್ದೆ ಅಂತ ಬಳಿಕ ಆಕೆ ಹೇಳಿದ್ರು. ಅದನ್ನ ಯಾರು ನಂಬುವುದಿಲ್ಲ. ಸುತ್ತ ಕ್ಯಾಮೆರಾಗಳು ಇರುವುದು ಗೊತ್ತಿದ್ದು ಅಶ್ವಿನಿ ಹೀಗೆ ಯಾಕೆ ನಡೆದುಕೊಳ್ತಿದ್ದಾರೆ ಎಂದು ವೀಕ್ಷಕರು ಸದ್ಯ ಕಮೆಂಟ್ ಮಾಡ್ತಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.